ಯಾವತ್ತೂ ನೋಡೇ ಇಲ್ವಲ್ಲ ಇವನ್ನ. ಇಲ್ಲಿರೋ ಹುಡುಗರು ನನ್ನ ನೋಡೋಕ್ಕೆ ಅಂತಾನೆ ನಾನು ಬರೋ ಟೈಮ್ಗೆ ಬರ್ತಾರೆ. ಆದರೆ ಒಂದು ವಾರದಿಂದ ಇವನು ಸುತ್ತಲೇ ಸುಳಿದಾಡ್ತಾ ಇದ್ರು ಕಣ್ಣೆತ್ತಿನೂ ನೋಡ್ತಾ ಇಲ್ವಲ್ಲ ಅಂತ ಮನಸ್ಸಲ್ಲಿ ಮಾತಾಡ್ಕೋತಾಳೆ ನಮ್ಮ ಹೀರೋಯಿನ್ ಜಾನು. ಸದ್ಯಕ್ಕೆ ಅಪ್ಪನ ಆಸೆಗೆ ಅಂತ ಇಂಜಿನಿಯರ್ ಮಾಡಿದ್ರು, ಹಾಬಿ ಅಂತ ಮಾಡೆಲಿಂಗ್ ಮಾಡ್ತಾಳೆ. ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ಪ್ರತಿನಿತ್ಯ ಫೇಮಸ್ ಹಂಸಯೋಗ ಫಿಟ್ನೆಸ್ ಸ್ಟುಡಿಯೋಗೆ ಹೋಗಿ ಯೋಗ ಮಾಡೋದು ಅವಳ ದಿನನಿತ್ಯದ ಒಂದು ಕೆಲಸ. ಅವಳನ್ನು ದಿನ ನೋಡೋದಕ್ಕೆ ಅಂತಲೇ ಎಷ್ಟೋ ಹುಡುಗರು ಬಂದರೂ ಕ್ಯಾರೆ ಅಂದೇ ಹೋಗ್ತಿದ್ಲು. ಆದರೆ ನೋಡೋದಕ್ಕೆ ಹೀರೋ ಥರ ಇದ್ದ ಅವನ ಸೈಲೆನ್ಸ್ ಅವಳನ್ನು ತುಂಬ ಕಾಡ್ತಾ ಇತ್ತು. 15 ದಿನ ಕಾಯ್ದು ನೋಡಿದ್ರು ಅವನು ಅವಳ ಕಡೆ ಕಣ್ಣೆತ್ತಿಯೂ ನೋಡಿರಲಿಲ್ಲ. ಕೊನೆಗೆ ಜಾನು ಹೋಗಿ ಟ್ರೈನರ್ನ ಕೇಳ್ತಾಳೆ, ಯಾರು ಇವನು ಹೊಸಬ ಅಂತ. ಟ್ರೈನರ್, ಹೌದು ಇವನು ಹೊಸದಾಗಿ ನಮ್ಮ ಕ್ಲಾಸ್ಗೆ ಸೇರಿಕೊಂಡಿದ್ದಾರೆ, ಮಾತು ಕಡಿಮೆ ಅಂತ ಹೇಳ್ತಾರೆ. ಎಷ್ಟೇ ಚೆನ್ನಾಗಿರೋ ಹುಡುಗರು ಅವಳಿಂದ ಬಿದ್ದಿದ್ರು ಕ್ಯಾರೆ ಅಂದೇ ಇರೋಳು ಇವನ ಸೈಲೆನ್ಸ್ಗೆ ಇಂಪ್ರೆಸ್ ಆಗಿದ್ಲು. ಅದು ಅವಳಿಗೂ ಗೊತ್ತಿರಲಿಲ್ಲ. ಆವತ್ತು ಗುರುವಾರ ಮೀಟಿಂಗ್ ಇದ್ದಿದ್ದರಿಂದ ಸಂಜೆ ಕ್ಲಾಸ್ಗೆ ಬಂದಿರ್ತಾಳೆ ಜಾನು. ಆ ದಿನ ಅವನು ಅದೇ ಟೈಮಿಗೆ ಬಂದಿರ್ತಾನೆ. ಇವತ್ತು ನಾನೇ ಹೋಗಿ ಮಾತಾಡ್ತೀನಿ ಅಂತ ಹೋಗಿ ಮಾತಾಡಿಸ್ತಾಳೆ ಜಾನು. ಹಾಯ್, ಐ ಆಮ್ ಜಾನು. ನೀವು ಯೋಗ ಕ್ಲಾಸ್ಗೆ ಹೊಸಬ್ರಾ ಅಂತ ಕೇಳ್ತಾಳೆ. ಅವನು ಅಂತ ಹೇಳಿ ಹೋಗ್ತಾನೆ. ಅವಳ ಮುಖನೂ ನೋಡದೆ ಅವನ ಹೋಗಿದ್ದ ರೀತಿ ನೋಡಿ ಅವಳಿಗೆ ಅವಮಾನ ಆದಾಗ ಅನಿಸುತ್ತೆ. ಮನಸ್ಸಲ್ಲಿ ಇವನ್ನೇ ನೋಡೋದಕ್ಕೆ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾನ, ಇಷ್ಟೊಂದು ಆಟಿಟ್ಯೂಡ್ ಅಂತ ಬೈಕೊಂಡು ಬರ್ತಾಳೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡಿಬೇಕಾದ್ರೂ ಅವನ ಇಗ್ನೋರೆನ್ಸ್ ಅವಳಿಗೆ ಇನ್ನಷ್ಟು ಕೋಪ ಬರೋ ಥರ ಮಾಡ್ತಾ ಇತ್ತು. ಆದರೂ ಹೇಗೋ ಆ ದಿನಾನ ಕಳೆದಿದ್ಲು. ಅದು ಅವಳದೇ ಮನೆ. ಅಪ್ಪ ಅಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು. ಒಳ್ಳೆ ಆಸ್ತಿ ದುಡ್ಡು ಎಲ್ಲ ಇದ್ದರೂ ಅಪ್ಪನ ದುಡ್ಡು ಬೇಡ ಅಂತ ತನ್ನದೇ ದುಡ್ಡಲ್ಲೇ ಸ್ವಂತ ಮನೆ ಮಾಡ್ಕೊಂಡಿದ್ಲು. ಆವತ್ತು ಅವಳ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ಗೆ ಅಂತ ಆಫೀಸಿಗೆ ಹೋಗಬೇಕಾದ್ರೆ ಅವಳ ಕ್ಲೋಸ್ ಫ್ರೆಂಡ್ ಆಕಾಶ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾಳೆ. ಆಗ ಅವನು, ನೀನೇ ಓವರ್ ಆಗಿ ಥಿಂಕ್ ಮಾಡ್ತಾ ಇದೆಯಾ, ಬಿಟ್ಟಾಕು ಅಂತ ಹೇಳ್ತಾ, ನಾನು ಹೊರಗಡೆ ಕ್ಲೈಂಟ್ ಮೀಟ್ ಮಾಡಬೇಕು, ನಾಳೆ ಸಿಗ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಆಫೀಸ್ನಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ಅವನ ನೆನಪು ಆಗಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಕ್ಯಾಂಟೀನ್ಗೆ ಹೋಗ್ತಾಳೆ. ಏನು ಆಶ್ಚರ್ಯ, ಅವನೇ ಮುಂದಿನ ಟೇಬಲಲ್ಲಿ ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಕೊರಳಲ್ಲಿ ID ಕಾರ್ಡ್ ಇರುತ್ತೆ. ಇದು ನಮ್ಮ ಆಫೀಸ್ ID ಕಾರ್ಡ್, ಇವನು ನಮ್ಮ ಆಫೀಸ್ ಅವನೇ. ಯಾರಿವನು ಹೊಸಬ ಅಂತ ತನ್ನ ಕೊಲೀಗ್ನ ಕೇಳ್ತಾಳೆ. ಮಾರ್ನಿಂಗ್ ನೀವು ಸ್ಟೋರಿ ಚೆನ್ನಾಗಿದೆ ಅಂದ್ರಲ್ಲ, ಅದನ್ನ ಇವರೇ ಕ್ರಿಯೇಟ್ ಮಾಡಿದ್ದು, ಮಿಸ್ಟರ್ ರಾಜ್ ಅಂತ. ಇವರನ್ನು ನಿಮ್ಮ ಫ್ರೆಂಡ್ ಆಕಾಶ್ನೇ ಜಾಯಿನ್ ಮಾಡಿಸಿದ್ದು ಕಂಟೆಂಟ್ ಕ್ರಿಯೇಟರ್ ಆಗಿ. ನೀವು ಲೊಕೇಶನ್ ವಿಸಿಟಿಂಗ್ ಅಂತ ಹೋಗಿದ್ರಲ್ಲ ಒಂದು ವಾರ, ಆವಾಗ ಅಂತ ಹೇಳ್ತಾರೆ. ಇನ್ನು ಏನೇನು ನೋಡಬೇಕು ದೇವಾ, ಈ ಅಹಂಕಾರಿನ ಇಲ್ಲೂ ತಡ್ಕೋಬೇಕಾ ಅಂತ ಆಕಾಶ್ ಕಾಲ್ ಕಟ್ ಮಾಡ್ತಾಳೆ. ಮತ್ತೆ ಆಕಾಶ್ಗೆ ಕಾಲ್ ಮಾಡ್ತಾಳೆ. ಅವನು ಡಿಸ್ಕನೆಕ್ಟ್ ಮಾಡ್ತಾನೆ. ಅವಳು ಎಷ್ಟೇ ಬಾರಿ ನೋಡಿದ್ರೂ ಇವನು ಅವಳ ಕಡೆಗೆ ಒಂದು ಸಾರಿನೂ ನೋಡಿರಲ್ಲ. ಸೈಲೆಂಟಾಗಿ ಊಟ ಮುಗಿಸ್ಕೊಂಡು ಎದ್ದು ಹೋಗಿದ್ದು ನೋಡಿ ಎಲ್ಲಿಂದ ಬರ್ತಾರೋ ಇವರೆಲ್ಲ ಅಂದ್ಕೊಂಡು ಊಟ ಮುಗಿಸ್ಕೊಂಡು ಕ್ಯಾಬಿನ್ಗೆ ಹೋದ್ರು. ಅವನ ಸೈಲೆನ್ಸು, ಕ್ಯಾರೆ ಅಂದೇ ಇರೋ ಅವನ ಆ್ಯಟಿಟ್ಯೂಡು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಸಂಜೆ ಮನೆಗೆ ಹೋಗಿ ಟೀ ಕುಡಿಬೇಕಾದ್ರೆ ಆಕಾಶ್ ಕಾಲ್ ಮಾಡ್ತಾನೆ ಕೋಪದಿಂದ. ಯಾರೋ ಅವನು ಅಂತ ಕೇಳ್ತಾಳೆ. ಆಗ ಆಕಾಶ್ ಅವನ ಹಿಂದಿನ ಕತೆ ಹೇಳ್ತಾನೆ. ಅವಳಿಗೆ ಗೊತ್ತಿಲ್ಲದೆ ಅವಳ ಕಣ್ಣು ತುಂಬಿಕೊಳ್ತಾವೆ. ಜಾನು ಸ್ತಬ್ಧಳಾಗಿ ನಿಂತಿರ್ತಾಳೆ. ದುರಹಂಕಾರಿ ಅಂದ್ಕೊಂಡಿದ್ದ ಅವಳ ಆಲೋಚನೆ ಮೇಲೆ ಅವಳಿಗೆ ನಾಚಿಕೆ ಆಯಿತು. ಮರುದಿನ ಬೆಳಗ್ಗೆ ಯೋಗ ಕ್ಲಾಸಲ್ಲಿ ರಾಜುನ ಹುಡುಕ್ತಾ ಇರ್ತಾಳೆ. ಅಲ್ಲೇ ಒಂದು ಮೂಲೆಯಲ್ಲಿ ಯಾವುದೋ ಯೋಚನೆಯಲ್ಲೇ ಮುಳುಗಿ ಹೋಗಿರ್ತಾನೆ. ಅವನ ಬಳಿಗೆ ಹೋಗಿ, ಹಾಯ್, ನಾನು ಆಕಾಶ್ ಫ್ರೆಂಡ್ ಜಾನು ಅಂತ ಹೇಳ್ತಾಳೆ. ಆಕಾಶ್ ಅನ್ನೋ ಪದ ಕೇಳ್ತಾ ಇದ್ದ ತಕ್ಷಣ ಎದ್ದು ನಿಂತು ನಮಸ್ತೆ ಮೇಡಮ್ ಅಂತಾನೆ. ಅವನ ಧ್ವನಿಯಲ್ಲಿ ನೋವಿನ ಆಳ ಎಷ್ಟಿದೆ ಅಂತ ಅವಳಿಗೆ ಅರ್ಥವಾಗಿತ್ತು. ಏನು ಮಾತನಾಡಿದೆ, ಸಿ ಯು ಇನ್ ಆಫೀಸ್ ಅಂತ ಹೇಳಿ ಹೋಗ್ತಾಳೆ. ಆ ದಿನ ಮಧ್ಯಾಹ್ನ ಅವಳೇ ಅವನನ್ನು ಹುಡುಕೊಂಡು ಹೋಗಿ ಅವನ ಮುಂದೆ ಹೋಗಿ ಬಾಕ್ಸ್ ಓಪನ್ ಮಾಡ್ತಾಳೆ. ಮನೇಲಿ ಮಾಡಿದ್ದು ತಗೊಳ್ಳಿ ಅಂತ ರಾಜ್ ಮುಂದೆ ಹಿಡಿತಾಳೆ. ರಾಜ್ ಸಂಕೋಚದಿಂದ ಬೇಡ ಅಂತ ಹೇಳ್ತಾನೆ. ಜಾನು ಮಾಡಿದ ಬಲವಂತದಿಂದ ತಗೊಳ್ತಾನೆ. ಥ್ಯಾಂಕ್ಸ್ ಮೇಡಮ್, ನೀವ್ಯಾಕೆ ತೊಂದರೆ ತಗೊಂಡ್ರಿ ಅಂತ ಹೇಳ್ತಾನೆ. ಆಕಾಶ್ ಫ್ರೆಂಡ್ ಅಂದರೆ ನನಗೂ ಫ್ರೆಂಡೇ, ಫ್ರೆಂಡ್ ವಿಷಯದಲ್ಲಿ ತೊಂದರೆ ಇರಲಿ ಅಂತ ನಗ್ತಾಳೆ. ರಾಜ್ ಬಾಕ್ಸ್ನ ಅವಳೇ ಓಪನ್ ಮಾಡಿ ಒಂದು ತುತ್ತು ತಿಂದು ನೋಡ್ತಾಳೆ. ಆದರೆ ಅದರಲ್ಲಿ ಇರೋ ಹುಳಿಯನ್ನು ತಿನ್ನೋದಕ್ಕೆ ಆಗದೇ ಇರೋ ಅಷ್ಟು ಕೆಟ್ಟದಾಗಿರುತ್ತೆ. ಮನಸ್ಸೇ ಇಲ್ಲದೆ ಮಾಡಿದ್ರೆ ಯಾವ ಕೆಲಸ ಆದರೂ ಹೇಗೆ ಇರುತ್ತೆ ಅಂತ ಅಂದ್ಕೊಂಡು ಅವಳು, ಹಾಗೆ ನಾಳೆಯಿಂದ ಬಾಕ್ಸ್ ತರಬೇಡಿ,
ನಾನೇ ಬಾಕ್ಸ್ ತಗೊಬರ್ತೀನಿ ನಿಮಗೂ ಸೇರಿಸಿ ಅಂತ ಹೇಳ್ತಾಳೆ. ನೀವ್ಯಾಕೆ ತೊಂದರೆ ತಗೋತೀರಾ? ಬೇಡ ಮೇಡಮ್ ಅಂತಾನೆ ರಾಜ್. ಆಗ ಜಾನು, ನೀವು ಅಡುಗೆ ಕಲಿಯೋವರೆಗೂ ನಾನೇ ತಂದುಕೊಡ್ತೀನಿ, ನನಗೆ ತೊಂದರೆ ಏನೂ ಇಲ್ಲ, ಮನೇಲಿ ಕುಕ್ಕಿದ್ದಾರೆ ಮಾಡಿಕೊಡ್ತಾರೆ ಅಂತ ಹೇಳಿ ಹೋಗ್ತಾಳೆ. ಮರುದಿನ ಅವನಿಗೂ ಅಂತ ಬಾಕ್ಸ್ ತಗೊಂಡು ಬಂದಿರ್ತಾಳೆ. ಇದನ್ನ ನೋಡಿ ರಾಜು ಸುಮ್ಮನೆ ಹೇಳಿರ್ತಾರೆ ಅಂತ ಅಂದ್ಕೊಂಡೆ. ಅದೇ ಹುಳಿ ಅನ್ನದ ಬಾಕ್ಸು ತಂದಿರ್ತಾನೆ. ಇದನ್ನ ನೋಡಿ ಜಾನು, ನೀವು ಈಗ ಮಾಡಿದ್ರೆ ಇನ್ಮೇಲೆ ನಿಮ್ಮ ಬಾಕ್ಸಲ್ಲಿ ಇರೋದನ್ನು ನಾನು ತಿನ್ನಬೇಕಾಗತ್ತೆ ಅಂತ ರೇಗ್ತಾಳೆ. ಮರುದಿನ ಬಾಕ್ಸ್ ತರದೆ ಬಂದಿರ್ತಾನೆ ರಾಜ್. ಜಾನು ನಗುತ್ತಾ ಅವನಿಗೆ ಬಾಕ್ಸ್ ಕೊಡ್ತಾಳೆ. ಅವನಲ್ಲಿದ್ದ ಮುಜುಗರನ ನೋಡಿ, ಇವನೇನ ಆಕಾಶ್ ತೋರಿಸಿರೋ ರಾಜ್, ಎಷ್ಟೊಂದು ವ್ಯತ್ಯಾಸ ಇದೇ, ಯಾರೇ ಆದರೂ ಅಷ್ಟೇ ನಂಬ್ದವ್ರು ಮೋಸ ಮಾಡಿದಾಗ ಎಂಥ ವ್ಯಕ್ತಿ ಆದರೂ ಕಲ್ಬಂಡೆ ಆಗ್ಬಿಡ್ತಾನೆ ಅಂದ್ಕೊಳ್ತಾಳೆ. ಈಗ ಜಾನು ಕೇಳಿದ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರ ಕೊಡ್ತಾ ಇರ್ತಾನೆ. ಪರವಾಗಿಲ್ವೇ, ಏನೂ ಮಾತಾಡದೇ ಇದ್ದವನು ಸ್ವಲ್ಪ ಆದರೂ ಮಾತಾಡ್ತಾ ಇದ್ದಾನೆ ಅಂದ್ಕೋತಾಳೆ ಜಾನು. ವಾರಾಂತ್ಯದಲ್ಲಿ ಆಕಾಶ್ ಮತ್ತು ಜಾನು ರಾಜ್ ಮನೆಗೆ ಹೋಗಿರ್ತಾರೆ. ಅವನ ಮನೆ ತುಂಬ ಚಿಕ್ಕದಿರುತ್ತೆ, ಆದರೂ ನೀಟಾಗಿಟ್ಟಿರ್ತಾನೆ. ಆಕಾಶ್ ಮತ್ತು ರಾಜ್ ಇಬ್ಬರು ಹೊರಗಡೆ ನಿಂತು ಮಾತಾಡ್ತಾ ಇರಬೇಕಾದ್ರೆ ಜಾನುನೇ ಎಲ್ಲರಿಗೂ ಕಾಫಿ ಮಾಡಿ ತರ್ತಾಳೆ. ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಕಾಫಿ ಮುಗಿಸಿ ಆಕಾಶ್ ಜೊತೆ ಅಲ್ಲಿಂದ ಹೊರಡುತ್ತಾಳೆ. ದಾರಿಯುದ್ದಕ್ಕೂ ಅವಳು ರಾಜ್ ಜಪ ಮಾಡ್ತಾ ಇರ್ತಾಳೆ. ಆಶ್ಚರ್ಯದಿಂದ ಆಕಾಶ್, ಏನು ಮೇಡಮ್, ರಾಜ್ ಕಡೆ ತುಂಬ ಇಂಟ್ರೆಸ್ಟ್ ಬಂದಿರೋ ಆಗಿದೆ ಅಂತ ರೇಗಿಸ್ತಾನೆ. ಎಂಥದೂ ಇಲ್ಲ, ಸುಮ್ಮನೆ ಇರು, ಹೇಗಿದ್ದವ್ರು ಹೇಗಾಗೋಗಿದ್ದಾರೆ ಅಂತ ಅಷ್ಟೆ. ಅತ್ತ ರಾಜ್, ಜಾನು ನನ್ನ ಕಡೆ ವಾಲ್ತಾ ಇದ್ದಾರೆ ಅನಿಸುತ್ತೆ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಅಂದ್ಕೊಂಡು ಜಾನುಗೆ ಮೆಸೇಜ್ ಮಾಡ್ತಾನೆ.